ವರ್ಷದಲ್ಲಿ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ನೆಚ್ಚಿನ ಶಾಸಕರಿಗೆ ನಮ್ಮ ಮುಖ್ಯಸ್ಥರ ಪರವಾಗಿ, ಎಲ್ಲಾ ಸಿಬ್ಬಂದಿಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಪೋಷಕರ ಪರವಾಗಿ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಸಾರಲು ಬಂದಿರುವಂತಹ ತಾಲೂಕಿನ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಯುತ ಸತ್ಯಣ್ಣ ಸರ್ ರವರಿಗೆ ಮತ್ತು ತಾಲೂಕಿನ ಗಣ್ಯಾತಿ ಗಣ್ಯರಿಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ, ಸಿಬ್ಬಂದಿಯ ಪರವಾಗಿ, ಪೋಷಕರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಯೋಗಾಭ್ಯಾಸದ ಗುರು ಸುಬ್ಬರಾಯಪ್ಪ ಸರ್ ರವರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಪೋಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜಾಗತಿಕ ತಂತ್ರಜ್ಞಾನದ ಯುಗದಲ್ಲಿ ಗಗನ ಕುಸುಮವಾದರೂ ಕೈಗೆ ಎಟುಕಬಹುದು, ಆದರೆ ಆರೋಗ್ಯ ಮತ್ತು ಆಯುಷ್ಯ ಕೈಗೆ ಎಟುಕಲಾರದ ಕನಸಾಗಿ ಬಿಟ್ಟಿದೆ. ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನೂ ಪಡೆಯಬಹುದು, ಆದರೆ ಆರೋಗ್ಯವನ್ನು ಪಡೆಯಲಿಕ್ಕೆ ಎಲ್ಲೂ ಅವಕಾಶವಿಲ್ಲ. ಪ್ರೆಸಿಡೆಂಟ್ ರವರು ನಮ್ಮೊಂದಿಗೆ ಈ ದಿನ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸಲು ಇಷ್ಟಪಡುತ್ತೇನೆ. ಎಲ್ಲರ ಅಚ್ಚುಮೆಚ್ಚಿನ ಈ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ಶ್ರೀಯುತ ಮಾನ್ಯ ಚಂದ್ರಶೇಖರ್ ಸರ್ ರವರಿಗೆ ಈ ಕಾರ್ಯಕ್ರಮದ ಪರವಾಗಿ, ಸಿಬ್ಬಂದಿ ಪರವಾಗಿ, ಪೋಷಕರ ಪರವಾಗಿ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಘೋಷವಾಕ್ಯಗಳೊಂದಿಗೆ ಆರೋಗ್ಯವೇ ಮಹಾಭಾಗ್ಯ, ಅ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ, ಅಂದರೆ ಸದೃಢ ಶರೀರದಲ್ಲಿ ಸದೃಢ ಮನಸ್ಸು. ಥ್ಯಾಂಕ್ ಯು ಸರ್. ಈಗ ನಮ್ಮ ಒಂದು ಯೋಗದ ಬಗ್ಗೆ ನಮಗೆ ಪರಿಚಯಿಸಲು ಬಂದಂತಹ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೂ ನಾವು ಒಬ್ಬರೇ ಮಾಡಿದ್ರೆ ಅದು ಸಕ್ಸಸ್ ಆಗೋದು ಕಡಿಮೆ. ಎಲ್ರಿಗೂ ವಿಶ್ವ ಯೋಗ ದಿನ ಶುಭಾಶಯಗಳನ್ನು ತಿಳಿಸುತ್ತಾ, ನನಗೆ ಸ್ಕೂಲಿಗೆ ಬರಬೇಕು, ಯೋಗ ದಿನಾಚರಣೆ ಯೋಗ ಮಾಡಬೇಕು ಅಂತದ್ದು. ನನ್ನ ಮನೇಲಿ ಬಿಲ್ಡಪ್ ಕೊಟ್ಬಿಟ್ಟೆ, ಇವತ್ತು ನಾನು ಯೋಗ ಮಾಡ್ತೀನಿ ಅಂದ್ಬಿಟ್ಟೆ. ಅದಕ್ಕೆ ಟ್ರ್ಯಾಕ್ ಪ್ಯಾಂಟು ಶೂ ಎಲ್ಲ ಹಾಕೊಂಡು ಇಲ್ಲಿ ಬಂದ್ರೆ ಸ್ಪೀಚ್ ಮಾಡು ಅಂತ ಹೇಳ್ತಾವೆ. ನಾನು ನಿಜ ನಿಮ್ಮ ಜೊತೆ ಯೋಗ ಮಾಡ್ಬೇಕಂತ ಬಂದಿದ್ದೀನಿ ನಿಜವಾಗ್ಲು. ಇಲ್ಲಾಂದ್ರೆ ಕೋಲಾರದಲ್ಲಿ ಎಲ್ಲ MLA MP ಯೋಗ ಮಾಡ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಮೋದಿ ಅಪ್ಲೋಡ್ ಮಾಡ್ಬೇಕು ನಾವು ಇವತ್ತು. ಅದನ್ನ ಬಿಟ್ಟು ನಾನು ನಿಮ್ಮ ಜೊತೆ ಯೋಗ ಮಾಡ್ಬೋದು, ಮೈಕ್ ಕೊಟ್ಟು ಯೋಗ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ನನಗೆ. ಸೊ ಒಂದೊಂದು ಶ್ಲೋಕ ಇಷ್ಟ ಆಯಿತು. ಒಂದೇ ಭೂಮಿ, ಒಂದೇ ಯೋಗ, ಒಂದೇ ಆರೋಗ್ಯ. ಎಲ್ಲರೂ ಸಾಕಾಚಾರವನ್ನು ಮುಗಿದರೆ ದುಡ್ಡಿದ್ದರೆಲ್ಲ ಶ್ರೀಮಂತರು ಅನ್ಕೊಂಡಿದ್ದಾರೆ. ಬಟ್ ಇವು ದುಡ್ಡಾಗಿದೆ. ದುಡ್ಡಿದ್ರೆ ಯಾರು ಶ್ರೀಮಂತ ಆಗ್ತಾ ಇಲ್ಲ. ಇವತ್ತು ಆರೋಗ್ಯ ಇದ್ದವರು ಶ್ರೀಮಂತರು ಅಂತ ನನ್ನ ಭಾವನೆ. ಇವತ್ತು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ ಭಗವಂತ. ಇಷ್ಟು ಚಿಕ್ಕ ವಯಸ್ಸು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ಬಟ್ ಭಗವಂತ ನನಗೆ ಹೇಳಿದ್ರು, ನನ್ನ ಮಗ ನನ್ನ ಅಮ್ಮನ ಮಾತು ಕೇಳಿದ್ರು, ಅಪ್ಪ ಏನಾದ್ರು ಗಾಡ್ಕೊಂಡು ಅದೇ ಕೇಳೋದು. ಭಗವಂತ ಒಂದು ದಿನಕ್ಕೆ ಒಂದು 6 ಅವರ್ ನಿದ್ದೆ ಕೊಡಪ್ಪ ಅಂತ ಹೇಳ್ತೀನಿ. ಇವತ್ತು 42ನೇ ವರ್ಷಕ್ಕೆ ಇಷ್ಟು ಬೆಳೆದ್ರು, ಇಷ್ಟು ಮಾಡಿದ್ರೆ 13,000 ಜನ ಎಂಪ್ಲಾಯ್ಸ್ ಇದ್ದಾರೆ, 7 ಕಂಪ್ನಿ ಇದೆ, ಸುಮಾರು ಒಂದು 3-4 ಕಂಟ್ರಿದಲ್ಲಿ ನನ್ನ ಬಿಸ್ನೆಸ್ ಇದೆ. ಆದ್ರೂ ನನ್ನ ಮದುವೆ 4ರಿಂದ 3 ಅವರ್, 3ರಿಂದ 4 ಅವರ್. ಯಾಕಂದ್ರೆ ದಿನ ಬೆಳೆದಷ್ಟು ಏನಾಗ್ತಿದೆ ಅಂದ್ರೆ ಆರೋಗ್ಯ ಹೋಗ್ತಾ ಇದೆ. ಯಾವತ್ತು ನಾವು ಬೇರೆ ಒಂದು ಕಡೆ ಗಮನ ಕೊಡ್ತೀವಿ, ಬಿಸ್ನೆಸ್ ಕಡೆ ಗಮನ ಕೊಡ್ತೀವಿ, ಇನ್ನೊಂದು ಕಡೆ ಗಮನ ಕೊಡ್ತೀವಿ, ಹೋದಾಗೆಲ್ಲ ಏನಾಗ್ತಿದೆ ಅಂದ್ರೆ ನಮ್ಮ ಆರೋಗ್ಯ ಪಕ್ಕಕ್ಕೆ ಹೋಗ್ತಾ ಇದೆ. ನನಗೆ ಗೊತ್ತಿರಲಿ, ನಾನು ಹೇಳಬಾರ್ದು, ಬಟ್ ಹೇಳ್ತೀನಿ. ನನಗೆ 35ನೇ ವರ್ಷಕ್ಕೆ ಶುಗರ್ ಬಂತು. ನನಗೆ 35 ಇಯರ್ಸ್ಗೆ ನನಗೆ ಶುಗರ್ ಬಂತು. ಯಾಕಂದ್ರೆ ನನಗಿರ್ತಕ್ಕಂಥ ಒತ್ತಡ. ಬಟ್ ಆದ್ರೆ ಯಾವತ್ತೋ ಒಂದು ವರ್ಷಕ್ಕೊಂದ್ಸರಿ ಯೋಗ ಮಾಡಿಬಿಟ್ಟು
ಯೋಗ ದಿನಾಚರಣೆಗೆ ನಾವೆಲ್ಲ ಫ್ಲಾಗ್ ಹಾಕ್ಬಿಟ್ಟು ಫೋಟೋ ತೆಗೆದುಕೊಂಡು ನಮ್ಮ ಹತ್ರ ಕರ್ಸ್ಕೊಂಡು ಹಾರಾಕ್ಬಿಡೋದು ಯೋಗ ಅಂತ ಕರೆಯಲ್ಲ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಮಾಡ್ಬೇಕಂತ ಕೆಲಸದಲ್ಲಿ ಇದು ಕೂಡ ಒಂದು ಕೆಲಸ ಅಂತ ಭಾವನೆ ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಒಂದು ಅರ್ಥ ಬಗ್ಗೆ ಇದು ಮಾಡೋದು. ಇಡೀ ಪ್ರಪಂಚಕ್ಕೆ ಯೋಗವನ್ನ ಸಾರ್ತಕ್ಕಂಥ ಏನದು ಒಂದು ಹೆಗ್ಗಳಿಕೆ ಮತ್ತು ಇದಿದೆ ಅದು ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಿಂದಲೇ ಇಡೀ ಪ್ರಪಂಚದಲ್ಲಿ ಯೋಗ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಇವತ್ತು ತುಂಬಾ ಅರ್ಥಗರ್ಭಿತವಾಗಿ ನನಗೊಂದು ನಿಮ್ಗೆ ಸ್ಕೂಲ್ ಬಗ್ಗೆ ಒಂದು ಮಾತಾಡಬೇಕು. ಈ ತರ ಸ್ಕೂಲು ಈ ಹೈವೇ ಮುಂದಿರ್ಬೇಕಾದ್ರೆ ಈ ಗಜ ಬಿಜ ಅಂತ ಇರ್ತವೆ. ಈಗ ಜ್ಞಾನ ಜ್ಯೋತಿ ಸ್ಕೂಲ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾಕೆ ಹೇಳಿ? ಅಷ್ಟು ಸ್ಟ್ರಿಕ್ಟ್ ಆಗಿದ್ರಿ. ನಾನು ಇದನ್ನು ನಿಮ್ಮನ್ನೇನೋ ಹೊಗಳ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ಆಯ್ತಲ್ಲ. ಆ ಬಾಲಾಜಿ ಭವನ್ ಹೋಗಿ ಆ ಕಾರಣ ಕಯ ಪಿಯ ಅಂತ ಇರ್ತವೆ. ಆದ್ರೆ ನಿಮ್ ಸ್ಕೂಲ್ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಶಿಸ್ತು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. ನಾನು ಕೂಡ ಸುಮಾರು ಸಲ ನಾನು ಹೇಳಿದ್ದೀನಿ. ಯಾಕಂದ್ರೆ ಯಾರಾದ್ರೂ ಶಿಸ್ತು ಅನ್ನೋದಂದ್ರೆ ಜ್ಞಾನ ಜ್ಯೋತಿ ಮಕ್ಕಳ ಹತ್ರ ಕಲಿದೆ ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮಲ್ಲಿ ಆ ಶಿಸ್ತು ನಾನು ಬಂದಾಗಿಂದ ಎಲ್ಲರೂ ಅಬ್ಸರ್ವ್ ಮಾಡಿದೆ. ಯಾವ ಕೀ ಅಂತ ಇಲ್ಲ, ಭಾಳ ಸ್ಟ್ರಿಕ್ಟ್ ಆಗಿ ಏನೋ ಇವತ್ತು ಎಲ್ಲ ಇದಕ್ಕೆ ಹೋಗೋದ್ರ ಕೂತಿದಿರಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಕೂತಿದ್ದೀರಿ ಇದಲ್ವಾ. ತುಂಬಾ ನಿಮ್ಮ ಇದು ಗೊತ್ತಾಗ್ತದೆ. ಸರ್ ಚಂದ್ರಶೇಖರ್ ಸರ್ ಅಷ್ಟಿಕ್ ಮಾಡ್ಬೇಡಿ ಸರ್ ಮಕ್ಕಳಿಗೆ. ಓ ಹಂಗೆ ನಿಮ್ಮ ಸ್ಕೂಲ್ ನ್ಯಾಚುರಲ್ ಆಗಿರ್ತಾರೆ. ಬಹುಶಃ ನಿಮ್ಮ ಒಂದು ಸ್ಟಾಫು ಕೂಡ ಅಷ್ಟೇ ಕಂಡಿದ್ದೀನಿ ಸರ್. ಈಗ ನಿಮ್ಮ ಚಂದ್ರಶೇಖರ್ ಮತ್ತು ಮಂಜುಳಾ ಮೇಡಮ್ ಅಲ್ಲಿ ಏನು ಇವತ್ತು ನಿಮ್ಮ ವಿಷನ್ ಇದೆ, ನಿಮ್ಮ ಸ್ಟಾಫ್ ಅಲ್ಲಿ ಕೂಡ ಅದೇ ವಿಷನ್ ಇದೆ. ಯಾಕೆಂದ್ರೆ ನಾನು ಎಲ್ಲ ಕಡೆ ಹೋದ್ರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾನು ಕಂಡಿದ್ದೀನಿ. ಯಾಕಂದ್ರೆ ಒಬ್ಬ ಶಾಸಕ ಚೆನ್ನಾಗಿರ್ಬೇಕು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ರೆ ಮಾತ್ರ ಶಾಸಕ ಚೆನ್ನಾಗಿರ್ತಾನೆ. ಹೌದು, ಅದು ನಿಮ್ಮ ಒಂದು ಶಾಲೆ ಇರ್ಬೋದು, ಒಂದು ಇದಿರ್ಬೋದು, ಅದು ಚೆನ್ನಾಗಿರ್ಬೇಕಂದ್ರೆ ನಿಮ್ಮನ್ನು ಒಗ್ಗಟ್ಟಿದ್ರೆ ಮಾತ್ರ ಆ ಶಾಲೆ ಮುಂದೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ತುಂಬಾ ಅರ್ಥಗರ್ಭಿತ ಒಂದು ದಿನ ಅಂತ ಹೇಳ್ಬೋದು. ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಕ್ಕೆ ನಾನು ನಿಮಗೆ ಋಣಿಯಾಗಿರ್ತೀನಿ. ಯಾಕಂದ್ರೆ ನಾನು ಈ ಕಾರ್ಯಕ್ರಮ ಎಲ್ಲೋ ಕೊಡ್ಬೇಕಿತ್ತು ಕೋಲಾರದಲ್ಲಿ. ಇವತ್ತು ನನ್ನ ಮಕ್ಕಳ ಮುಂದ್ಗಡೆ, ನನ್ನ ತಾಲೂಕು ಮಕ್ಕಳ ಮುಂದ್ಗಡೆ ನಿಮ್ಮ ಜೊತೆ ಈ ಯೋಗ ದಿನಾಚರಣೆ ಹಂಚ್ಕೊಂಡಿದ್ದಕ್ಕೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಾನು ಒಂದೇ ಕೇಳೋದು ದಯವಿಟ್ಟು ಮಕ್ಕಳಲ್ಲಿ ನಾನು ಅನ್ನೋದು ಇವತ್ತು ಬರಬಾರ್ದು, ನಾವು ಅನ್ನೋದು ಬೆಳೆಸ್ಕೊಳ್ಳಿ. ಮುಂದೆ ಹೋಗ್ತಾ ದೊಡ್ಡ ಪ್ರಜೆಗಳಾಗ್ತೀರಾ. ಇಲ್ಲಿರ್ತಕ್ಕಂಥ ನನ್ನ ಮುಳಬಾಗಿಲು ತಾಲೂಕು ಮಕ್ಕಳು, ಯಾವ ಮಕ್ಕಳು ತಹಸೀಲ್ದಾರ್ ಆಗಿ ಬರ್ತಿರೋ, ಯಾವ ಮಕ್ಕಳು ಇದಕ್ಕೆ ಹೋಗ್ತಿರೋ, ಯಾವ ಮಕ್ಕಳು ನಂತರ MLA ಆಗ್ತಿರೋ ಗೊತ್ತಿಲ್ಲ. ಮುಂದಿನ ದಿವಸ ದೊಡ್ಡ ಚೇತನಗಳಾಗಿ, ದೊಡ್ಡ ನಾಯಕರಾಗಿ, ಇವತ್ತು ಫ್ಯೂಚರ್ ಲೀಡರ್ಸ್ ಆಗಿ ನನ್ನ ತಾಲೂಕು ವಾಪಸ್ ಬನ್ನಿ ಅಂತ ಕರೀತಾ, ಇವತ್ತು ಬಂದಾದ್ಮೇಲೆ ಹುಟ್ಟು ತಾಯಿನ, ಹುಟ್ಟೂರ್ನ, ಹುಟ್ಟು ಸ್ಕೂಲ್ನ ದಯವಿಟ್ಟು ಯಾರು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಬೆಳೀರಿ ಅಂತ ಹೇಳ್ತಾ, ನನಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದು ಎಲ್ಲ ನನ್ನ ಮಕ್ಕಳಿಗೂ, ಎಲ್ಲ ಕೂದಿರ್ತಕ್ಕಂಥ ಎಲ್ಲ ಹೆಸರಿಗೂ ನನ್ನ ಪ್ರಣಾಮ ತಿಳಿಸ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ತಿಳಿಸ್ತೀನಿ. ಪ್ರತಿ ವರ್ಷವೂ ಕೂಡ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದನ್ನು ನಮಗೆ ಪರಿಚಯ ಮಾಡಿಸಿದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಎಲ್ಲ ದೇಶಗಳು ಕೂಡ ಇಲ್ಲಿ ಯಾವುದೇ ಜಾತಿ ಮತ ಭೇದ ಎಲ್ಲವನ್ನು ಕೂಡ ಮರೆತು ಯೋಗವನ್ನ ಮಾಡತಕ್ಕಂಥ ಸಂಕಲ್ಪವನ್ನ ಮಾಡಿದ್ದು ಅದು ನಮ್ಮ ಭಾರತ ದೇಶದ ಹೆಮ್ಮೆಯ ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರೋಗ್ಯವಾಗಿರ್ತಕ್ಕಂಥದ್ದು ಎಲ್ಲ ಅಂಗಗಳು, ಮನಸ್ಸು, ಇಂದ್ರಿಯಗಳು ಎಲ್ಲ ಕೂಡ ಚೆನ್ನಾಗಿದ್ರೆ ಅದು ಆರೋಗ್ಯ ಅಂತ ಕರಿತೇವೆ. ಬರೀ ದೇಹ ಅಷ್ಟೇ ಅಲ್ಲ, ಇಂಥದನ್ನು ರೂಢಿಸ್ಕೊಡ್ತಕ್ಕಂಥದ್ದು ಭಕ್ತಿ ಯೋಗ, ರಾಜಯೋಗ. ಅದಕ್ಕೆ ಪತಂಜಲಿ ಮುನಿಗಳು ಮತ್ತೊಂದು ಹೆಸರು ಕೊಟ್ಟರು, ಅಷ್ಟಾಂಗ ಯೋಗ ಅಂತ. ಅಷ್ಟಾಂಗ ಅಂದ್ರೆ 8 ಅಂಗಗಳನ್ನು ಹೊಂದಿರತಕ್ಕಂಥದ್ದು. ನಾವು ಅನ್ಕೊಂಡಿದೀವಿ ಬರೀ ಯೋಗ ಅಂತಂದ್ರೆ ಮ್ಯಾಟ್ ಹಾಕೊಂಡು ಶರೀರವನ್ನ ಬಗ್ಗಿಸ್ತಕ್ಕಂಥದ್ದು ಅಷ್ಟೇ ಅಂತ. ಖಂಡಿತ ಅಷ್ಟೇ ಅಲ್ಲ. ಇಡೀ ನಮ್ಮ ಜೀವನವೇ ಯೋಗ. ಪ್ರತಿ ಕ್ಷಣವೂ ಕೂಡ ಯೋಗದಲ್ಲಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ. ಅದಕ್ಕೆ ಪತಂಜಲಿ ಮುನಿಗಳು 8 ಹಂತಗಳನ್ನು ಹೇಳ್ಕೊಟ್ರು. ಒಂದು ಯಮ, ಇನ್ನೊಂದು ನಿಯಮ, 3ನೇದು ಆಸನ, ಯೋಗಾಸನ, 4ನೇದು ಪ್ರಾಣಾಯಾಮ, 5ನೇದು ಪ್ರತ್ಯಾಹಾರ, 6ನೇದು ಧಾರಣ, 7ನೇದು ಧ್ಯಾನ, 8ನೇದು ಸಮಾಧಿ.
you.
ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನ ಒಂದು ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡಿದ್ವಿ. ಇದಕ್ಕೆ ತಾಲೂಕು ಆಡಳಿತ, ರೋಟರಿ ಕ್ಲಬ್ ಮತ್ತು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇದಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಯೋಗ ದಿನಾಚರಣೆ ಬಗ್ಗೆ ನಮ್ಮ ಶಾಸಕರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಮಕ್ಕಳಿಗೆ ಅರಿವು ಮೂಡಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸುಬ್ರಾಯಪ್ಪ ಅವರು ಕೂಡ ಯೋಗದ ಬಗ್ಗೆ ಮಹತ್ವದ ಬಗ್ಗೆ ಚೆನ್ನಾಗಿ ಅರಿವು ಮೂಡಿಸಿಕೊಟ್ಟಿದ್ದಾರೆ. ಆರೋಗ್ಯವೇ ಭಾಗ್ಯ ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದಾರೆ. ಅದನ್ನು ನಾವು ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಹೋಗಬೇಕು. ಪ್ರತಿದಿನ ನಾವು ಯೋಗಾಭ್ಯಾಸನ ನಾವು ರೂಢಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ದಿನನಿತ್ಯ ಯೋಗ ಮಾಡಿ, ಧ್ಯಾನ ಮಾಡಿ, ನಮ್ಮ ಮನಸ್ಸು ಮತ್ತು ದೇಹನ ಸದೃಢವಾಗಿರಿಸ್ಕೊಳ್ಬೇಕಾಗುತ್ತೆ. ನಮ್ಮ ಸರ್ಕಾರ ಹೇಳಿದಾಗೆ ಒಂದು ಭೂಮಿ, ಒಂದು ಯೋಗ, ಒಂದು ಆರೋಗ್ಯ. ಹೆಲ್ದಿ ಪೀಪಲ್ ಕ್ಯಾನ್ ಓನ್ಲಿ ಕ್ರಿಯೇಟ್ ಹೆಲ್ದಿ ನೇಷನ್ ಅಂತ ನಾವೇನು ಹೇಳ್ತಾ ಅದನ್ನು ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಇವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಇವರೆಲ್ಲ ಶಾಸಕರು ಬಂದಿದ್ದಾರೆ, ನಮ್ಮ ರೋಟರಿ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾರೆ.